ಎಲ್ಲಿಯವರೆಗೆ ಹೋರಾಟ, ತುಂಗಭದ್ರಾ ಕಾರ್ಮಿಕರ ಕಾರ್ಮಿಕರ ಹೆದ್ದಾರಿ ಚಳವಳಿಗೆ ಜಯವಾಗಲಿ, ಬೆಂಬಲಕ್ಕಾಗಿ ನಡೆದಿರುವ ಹೋರಾಟಕ್ಕೆ ಜಯವಾಗಲಿ, ಬೆಂಬಲಕ್ಕಾಗಿ ನಡೆದಿರುವ ಶ್ರಮಜೀವಿಗಳ ಹೋರಾಟಕ್ಕೆ ಜಯವಾಗಲಿ, ಈ ಸಂಬಳ ಕೂಡಲೇ ಪಾವತಿ ಮಾಡಿ ಕಾರ್ಮಿಕರ ಹೆದ್ದಾರಿ ಚಳವಳಿಗೆ ಜಯವಾಗಲಿ. ಡಬಲ್ ವಿಜಯಲಕ್ಷ್ಮಿ ಅವರನ್ನು ಮನಸ್ಸು ಮಾಡಲೇಬೇಕು, ಡಬಲ್ ವಿಜಯಲಕ್ಷ್ಮಿ ಅವರನ್ನು ಮನಸ್ಸು ಮಾಡಲೇಬೇಕು. ಹೋರಾಟಕ್ಕೆ ಜಯವಾಗಲಿ, ಶ್ರಮಜೀವಿಗಳ ಹೋರಾಟಕ್ಕೆ ಜಯವಾಗಲಿ, ಬೆಂಬಲಕ್ಕಾಗಿ ನಡೆದಿರುವ ಶ್ರಮಜೀವಿಗಳ ಹೋರಾಟಕ್ಕೆ ಜಯವಾಗಲಿ. ಡಬಲ್ ವಿಜಯಲಕ್ಷ್ಮಿ ಅವರನ್ನು ಮನಸ್ಸು. ಜಿಲ್ಲಾಧಿಕಾರಿಗಳು, ಎರಡನೇದಾಗಿ ನೀರಾವರಿ ಅಧಿಕಾರಿಗಳು, ಇವ್ರದ್ದು ಬಿಟ್ರೆ ಉಳಿದ ಯಾವ ಅಧಿಕಾರಿಗಳು ತಪ್ಪಿಲ್ಲ, ಸಂಬಂಧ ಇಲ್ಲ ಅವರಿಗೆ. ಈಗ ಪೊಲೀಸ್ ಇಲಾಖೆಯವರು ಅನ್ನೋದ್ರಲ್ಲ, ಅವ್ರು ನಮ್ಗೆ ಬೀಗರು ಕಾಯಂ ಅಂತ. ಈ ಹೋರಾಟಕ್ಕೂ ಬೀಗ್ರ, ಇನ್ನೊಂದು ಹೋರಾಟಕ್ಕೆ ಎಲ್ಲ ಕಡೆಗೆ ಬೀಗರು ಇದ್ದಂಗೆ ಅಂತ. ಯಾಕಂದ್ರೆ ಎಲ್ಲರಿಗೂ ಅವರ ಅವಶ್ಯಕತೆ ಇದೆ. ಆದ್ರೆ ಈ ಹೋರಾಟಕ್ಕೆ ಇಷ್ಟು ಪೊಲೀಸ್ ವ್ಯಾನ್ಗಳ ಅವಶ್ಯಕತೆ ಇದ್ದಿಲ್ಲ ಅವರಿಗೆ. ಯಾಕಂದ್ರೆ ಬಿಸಿಲಲ್ಲಿ ಎಲ್ಲರನ್ನ ಡ್ಯೂಟಿನ ಕಿತ್ತಿಲಿ ಹಾಕ್ಬೇಕಾದ್ರೆ ಇಷ್ಟು ಫೋರ್ಸ್ ಹಾಕುವಂತ ಅವಶ್ಯಕತೆ ಇದ್ದಿಲ್ಲ ಅಂತಿಲ್ಲ. ಇದರರ್ಥ ಏನು? ಇವತ್ತಿನ ಹೋರಾಟದ ಎಸ್ಟಿಮೇಷನ್ ಪ್ರಾಪರ್ ಆಗಿ ಅವರು ಸಿಕ್ಕಿಲ್ಲ ಅಂತ. ನಾವು ಇವತ್ತು ಕಡಿಮೆ ಮೊಬಿಲೈಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಅಂತ. ನಾವು ಜಾಸ್ತಿ ಜನ ಬಂದಿಲ್ಲ, ನಾವು ಬಂದಿದ್ದೇ ಕಡಿಮೆ ಜನ. ಯಾಕೆ ಹೇಳಿ? 13ಕ್ಕೆ ನಡಿಬೇಕಾದ ಹೋರಾಟವನ್ನ 10 ದಿನ ಕಾಲ